ಆಯ್ಶೋ 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 ಆರ್ಚರಿ ಫಿಶ್ ಅಂತ ನೋಡಿ. ಕೆಳಗಡೆಯಿಂದ ಭಾಗ ಮಾತ್ರ ಮುಟ್ಟಿ ಮೇಲ್ಗಡೆಯಿಂದ ಯಾಕೆ ಮುಟ್ಟಿ ಇದೇನಾಗುತ್ತೆ ಸ್ಟ್ರೈಟ್ ಏನಾಗಲ್ಲ. बोले लक्ष्य वेलकम टू प्राणी प्रपंच यूट्यूबर रमेश यूट्यूबर प्राणी प्रपंच देखो ना बोलते यूट्यूब में डालते हैं तुम फेमस आते हैं ಕೇಳೋ ಟಿಕೆಟ್ ಎಷ್ಟು ಅಂತ ಕೇಳೋ. ऐसा कर फोटो ಹಿಡ್ಕೊ ಹಂಗೆ. తీసుకో తీసుకో తీసుకో. ಓರಿಯೋ ಅಂತ ಓರಿಯೋ ಓರಿಯೋ ಅವನಿಗೆ ಫೇವ್ರೆಟ್ ಓರಿಯೋ. ಹಾರ್ಟ್ ಬೀಟ್ ಬೊಂಬಡಿ ಬಂಬ ಅಂತ ಅಂತೀವಿ. ಓಕೆನಾ, ನೀವು ಬಂಬ ಮತ್ತೆ ರಿಪ್ಲೈ ಕೊಡಿ. ಓಕೆ, ಈ ಮಟನ್ ಕನ್ನಡ ನಮಗೆ ಇಷ್ಟ ಆಯ್ತು. ನಾವು ಬೊಂಬಡಿ ತರಕಾರಿ ಆ ಥರ ಮಾತ್ರ ಮತ್ತೆ ಇದು ಸ್ಪೈಸ್ ಕಾಣ್ತಾ ಇದೆ ಅಲ್ಲ, ನೋಡೋದು ಶಾರ್ಪ್ ಆಗಿದೆ ಅಲ್ವಾ? ಶಾರ್ಪ್ ಆಗಿದೆ.
ಸುಡೋ ಸ್ಪೈಕ್ಸ್ ಅಂತ ಪಕ್ಷಿಗಳಿಗೆ ಎದುರಿಸಬೇಕು ಈ ಥರ ಒಂದು ಬೋಧನೆ. ಮಕ್ಕಳು ಬರ್ತದೆಲ್ಲ ಮನೆಗಳಲ್ಲೇ. ಓ ಐಶೋ 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 ನಾವು ಪೊಲೀಸ್ ಅಂತ ಹೇಳ್ತೀವಿ. ಇವಾಗ ನಾಯಿಗಳೆಲ್ಲ ಕುದುರೆಗಳು ಅಂತ ಹೇಳಿ ಕರೀತಾರೆ. ತುಂಬ ಚೆನ್ನಾಗಿ ಓಡುತ್ತೆ. ಸೊ ಆಗಿ ಮತ್ತು ಮಾಯ ಅಂತ ಮಾಯಾಗೆ ಹೋದ ಸುಮಾರು 11 ವರ್ಷ ವಯಸ್ಸಾಗಿದೆ. ಮಾಯನ ಒಂದು ಪೊಲೀಸ್ ಸ್ಟೇಷನ್ ಮಾಡಿದ್ರು. ಯಾಕೆಂದ್ರೆ ಅಂತ ಕಾಲು ಗೊತ್ತಿಲ್ಲ ಅರ್ಥ ಮಾಡ್ಕೊಂಡು ಮುಂದೆ ಇರೋಂಥದ್ದು ಒಂದಕ್ಕಿಂತ ಇನ್ನೊಂದು ತುಂಬಾ ಚಿಕ್ಕದಾಗಿದೆ. ಆ ಥರ ಇರೋದ್ರಿಂದ ಅವ್ರಿಗೆ ತುಂಬ ಫಾಸ್ಟಾಗಿ ಓಡೋಕ್ಕಾಗಿಲ್ಲ. ಅಲ್ಲಿ ಓದಿರೋಂಥ ಹಾಸ್ಟೆಲ್ ಇರಬೇಕಾಗಿರೋಂಥ ಹಾಸ್ಟೆಲ್ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಸಾಕಾಗೋದಿಲ್ಲ, ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳಿ ಬರ್ತೀನಿ ಮಾಡ್ತಾರೆ. ಸೊ ಅಂಥ ಕಡೆಯಿಂದ ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇದೆ ಮಾಯನ ಮುಟ್ಟೋದು ಬೇಡ ಆಯ್ತಾ. ಸೊ ಅಂಥ ಕಡೆಯಿಂದ ಮಾಯನ ರೆಸ್ಕ್ಯೂ ಮಾಡಿರೋಂಥದ್ದು. ಮಾಯದು ಬಾಡಿ ವೆಯ್ಟ್ ಎಷ್ಟು ಇರ್ಬೋದು? ಹೋಗ್ಬಾರ್ರಿ. गब्बर देख सकते ఐషో పోయి తినిపిస్తావా? గుట్టే गब्बर ఇక్కడ नीचे गिरा ना దగ్గరికి పో. गब्बर पेट भर गया. ఐషో ఐషో తినిపి. ಅದಕ್ಕೆ ಹೆಸರು ಹೇಳಿದ್ದು ಈಶಾ. ಈಶಾ ಅದು ಅದು ಈಶಾ ಇದು ಗೊಬ್ಬರ ಮತ್ತು ಏನೋ ಅಂದ ಇದ್ರ ಹೆಸರೇನು ಇದು ಮಾಯ. ಈಶಾ ఐషో తినిపి. ಐದಕ್ಕೆ ఐషో ఐషో నాకు పట్టు, నేను దాన్ని తినిపిస్తాను. ಓಕೆ ತಿನ್ಸಿದಾದ್ಮೇಲೆ ಎಲ್ಲರೂ ಆದ್ರೆ ಸ್ಟೋನ್ ಪಕ್ಕದಲ್ಲಿ ಬನ್ನಿ. ನೆಕ್ಸ್ಟ್ ನಿಮ್ಮಲ್ಲಿ ಮೀಟ್ ಮಾಡೋದು ಎಲ್ಲರೂ. ಡ್ಯಾಡಿ ಕೊಂಚ ಚಾಲ್ ಡ್ಯಾಡಿ ఆసు ఫుల్ వచ్చే మరి ಇಲ್ಲಿ ಸ್ವಲ್ಪ ಕೊಡಿ. ಮಾಯ ಮಾಯ ಗೊಬ್ಬರ ಈಶಾ ಮಕ್ಕಳ ಹತ್ತೆ ಗುಡ್ ಚಿಕ್ಕ
ನಿಮ್ಮ ಮಗಳು ಕಳ್ಸ್ಬಿಟ್ಟು ಮುಟ್ಕೊ. ఆయుష్ అవన్నీ కూర్చోరాడా కూర్చోరా దాని పక్కన కూర్చో కుత్కో అದ್ರ పక్కದಲ್ಲಿ కుత్కో అದ್ರ పక్కದಲ್ಲಿ కుత్కో టచ్ ಮಾಡೋದನ್ನ అవని కొంచెం ముందురా అట్లే ముందురా ఇంకా ముందురా టచ్ చేయి ಬೇಬೆ ಅವನಿ ಹೋಗಟ ಚೆಕ್ ಮಾಡಿಯಾ ಬೆಂಡ ಜಾಸ್ತಿ ಬೆಂಡ ವಾಯ್ಸ್ ಚೆಕ್ பண்ணிக்கலா ஆஹா நல்லா இருக்கு மசாஜ் ಅದಕ್ಕೆ ಮಸಾಜ್ ಅದ ಇದೇ ತೆರಿ ಹಾಂ ಪೋಲ ಅದು ಕೂಡ ಹಂಗೆ ಒಂದೊಂದ್ಸತಿ ಮಾಡೋದು ಮಾಡ್ತಾ ಅದೇ ಮಾಡ್ತಾ ಸರಿ ಕಡೆ ನೋಡ್ತೆ ಇವತ್ತೇನಾದ್ರು ಸಾಯಂಕಾಲ ಅಷ್ಟರಲ್ಲಿ ಭೇಟಿ ಆಗ್ತಾರೆ ಇವರಲ್ಲ ಚಿಕ್ಕ ಚಿಕ್ಕ ಹುಳಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಹುಳ ನೀರ್ ಮೇಲೆ ಹಾರ್ತಾ ಇರುತ್ತೆ ಅಥವಾ ಈ ಮೀನುಗಳು ಆ ಹುಳಕ್ಕೆ ಯಾವ ಥರ ಸಿಗ್ತವೆ ಶೂಟಿಂಗ್ ವೆರಿ ಗುಡ್ ಎಗರುತ್ತೆ ವೆರಿ ಗುಡ್ ಈಗ ಗೆಸಸ್ ಕೊಡ್ತೀರಾ ಅಂತ ಗೆಸ್ ಮಾಡಿ ಈ ಮೀನುಗಳು ನೀರಿಂದ 3 ರಿಂದ 4 ಅಡಿ ಮೇಲೆ ಎಗಿರುತ್ತೆ ಎಗಿರಿ ಹುಳನ ತಿನ್ನುತ್ತೆ ಇಲ್ಲಿ ನಾವು ಎಗರನ್ನ ಎಂಕರೇಜ್ ಮಾಡೋದಿಲ್ಲ ಟ್ಯಾಂಕಿಂದ ಹೊರಗಡೆ ಬಿದ್ದಿರ ಅಂತ ಅಷ್ಟೇ ಮಾತ್ರ ಆಮೇಲೆ ಬಾಯಿಂದ ನೀರಿನ ಕರೆಂಟ್ ಹೋಗಿರೋ ಕಾರಣದಿಂದ ವಿ ಆರ್ ನಾಟ್ ಶ್ಯೂರ್ ಉಗುಳ್ತಾ ಇಲ್ಲ ಟ್ರೈ ಮಾಡೋಣ ಉಗುಳಿದ್ರೆ ನಿಲ್ಲಲ್ಲ ಇಲ್ಲ ಎಲ್ಲ ಮುಗಿಸ್ಕೊಂಡು ಬನ್ನಿ ಬಿಡೋದಲ್ವ ಯಾಕೆ ಚೆನ್ನಾಗಿದಲ್ವಾ ಮೀನು ಆರ್ಚರಿ ಫಿಶ್ ಅಂತ ಆರ್ಚರಿ ಕರೆಕ್ಟ್ ಏನು ಬರ್ತಾವೆ ನಮಗೆ ಒಳ್ಳೆಯದು ನೀವು ತಿಳಿಸೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಪ್ರಾಣಿನ ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಕರೀತಾರೆ ಕೈ ತೊಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಮತ್ತೆ ಇವಾಗೆಲ್ಲ ಇನ್ನ ಪ್ರಾಣಿಗಳನ್ನ ಮುಡ್ತಾನೆ ಇರ್ತೀರಾ ಲಾಸ್ಟ್ ಅಲ್ಲಿ ಕೈ ತೊಳ್ಕೊಬಹುದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರೆಲ್ಲ ಒಂದು 15 ವರ್ಷ ತನಕ ಬದುಕ್ತಾರೆ ಎಸ್ ಆಫ್ರಿಕಾದಲ್ಲಿ ಇರ್ತಾರೆ ನೋಡಿದ್ರೆ ಎಲ್ಲರೂ ನೆಕ್ಸ್ಟ್ ಪ್ರಾಣಿನ ನೋಡೋಣ ದಯವಿಟ್ಟು ಎಲ್ಲರೂ ವಾಪಸ್ ಬನ್ನಿ ವಾಪಸ್ ಈ ಕಡೆ ಬನ್ನಿ ಎಲ್ಲರೂ
ಅನ್ನ ಎಲ್ಲ ಇಲ್ಲೇ ತಗೊಂಡ್ ಬರ್ತೀನಿ ಸರ್. ಈ ಕಡೆ ಬಂದು ಇಲ್ಲೇ ಬರ್ತಾರ ನಾವು ನೋಡ್ತಾ ಹೇಳಕ್ ಬರೋದಿಲ್ಲ. ಇಲ್ಲಿ ನೋಡ್ತಾ ಇರೋ ಹಾವನ್ನ ಇದನ್ನ ಹೆಬ್ಬಾವು ಅಂತ ಕರೀತಾರೆ. ಇದನ್ನ ಆಫ್ರಿಕನ್ ಬಾಲ್ ಪೈಥನ್ ಅಂತ ಕರೀತಾರೆ. ಆಫ್ರಿಕಾ ದೇಶದಿಂದ ಬಂದಿರೋಂಥದ್ದು. ಬಾಲ್ ಯಾಕೆ ಅಂದ್ರೆ ರೆಸ್ಟ್ ಮಾಡ್ಬೇಕಾದ್ರೆ ಒಂದು ಬಾಲ್ ತರ ಕರ್ಲ್ ಅಪ್ ಆಗುತ್ತೆ, ಅದಕ್ಕಾಗಿ ಆಫ್ರಿಕನ್ ಬಾಲ್ ಪೈಥನ್ ಅಂತ ಕರೀತಾರೆ. ಸೊ ಇವರೆಲ್ಲ ಆಫ್ರಿಕಾದಲ್ಲಿ ಇವ್ರನ್ನ ಕತ್ತಿಗೆ ಹಾಕೋತಾ ಇದ್ರು. ಒಳ್ಳೆದ ಕತ್ತಿಗೆ ಹಾಕೊಳ್ಳೋದು ಯಾಕೆ? ಇವ್ರಲ್ಲಿ ವಿಷ ಇಲ್ಲ. ಮತ್ತೆ ಯಾವ ತರ ಇವರು ಊಟನ ಸಾಯಿಸ್ತಾರೆ? ಅವ್ರು ಊಟ ತಿನ್ನೋದೇನು ಚಿಕ್ಕ ಚಿಕ್ಕ ಇಲಿಗಳನ್ನ, ಅದನ್ನ ಯಾವ ತರ ಸಾಯಿಸ್ತಾರೆ? ಎಕ್ಸಾಕ್ಟ್ಲಿ. ಆ ಇಲಿನ ಸಫೋಕೇಟ್ ಮಾಡುತ್ತೆ, ಅದನ್ನ ಸುಟ್ಕೊಂಡ್ಬಿಟ್ಟು ಅದ್ರ ಉಸಿರನ್ನ ನಿಲ್ಲಿಸುತ್ತೆ. ಆವಾಗ ಅದು ನುಂಗೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾವು ಕತ್ತಲ್ಲಿ ಹಾಕೊಂಡಾಗ ಏನಾಗುತ್ತೆ, ನಮ್ಮ ಕತ್ತನ್ನ ಕೂಡ ಯಾವಾಗಾದ್ರೂ ಬಿಗಿ ಹಿಡಿಬೋದು. ಅದಕ್ಕಾಗಿ ಆ ಥರ ಮಾಡ್ಬಾರ್ದು. ಇವೆಲ್ಲ ಯಾವನ್ನ ಮುಟ್ಬೋದು, ದಯವಿಟ್ಟು ಮೇಲ್ಗಡೆಯಿಂದ ಮುಟ್ಬೇಡಿ, ಕೆಳಗಡೆಯಿಂದ ಭಾಗ ಮಾತ್ರ ಮುಟ್ಟಿ. ಮೇಲ್ಗಡೆಯಿಂದ ಯಾಕೆ ಮುಟ್ಬಾರ್ದು ಅಂದ್ರೆ ಇವ್ರಿಗೆ ಯಾರು ಹಂಟ್ ಮಾಡೋದು? ಬರ್ಡ್ಸ್. ಯಾವ ಥರ ಬಂದವ್ರಿಗೆ ಹಂಟ್ ಮಾಡ್ತಾರೆ? ಮೇಲ್ಗಡೆಯಿಂದ ಹಿಡ್ಕೋತಾರೆ. ಸೊ ನಾವು ಮೇಲ್ಗಡೆಯಿಂದ ಮುಟ್ಟಿದಾಗ ಅವ್ರಿಗೆ ಅನ್ಕಂಫರ್ಟಬಲ್ ಆಗುತ್ತೆ, ಅವರಿಗೆ ಭಯ ಆಗುತ್ತೆ. ಅದಕ್ಕಾಗಿ ಕೆಳಗಡೆಯಿಂದ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ದಯವಿಟ್ಟು ಚಾನ್ಸ್ ನಿಮಗೆ ಎಲ್ಲೂ ಸಿಗೋದಿಲ್ಲ. ನೀವು ಹೊರಗಡೆ ಎಲ್ಲೂ ಹಾಫ್ ಸಿಕ್ಕಿದ್ರೆ ಕೂಡ ದಯವಿಟ್ಟು ಮುಟ್ಬೇಡಿ. ಆ ರೇಂಜೆ ದೂರ ಇದ್ದೀವಿ. ಇವಾಗಿರೋದು ಇವ್ರದ್ದು ಏರಿಯಾವನ್ನು ಬಿಚ್ಕೊಳೋದು ಜಾಗ ಬಿಡ ಅವ್ರಿಗೆ ಮುಟ್ಲೆ. ಎಲ್ಲಿ ಇಲ್ಲೇ ಇದಾರಲ್ಲ, ಅಲ್ಲಿ ನೋಡ್ಬಿಟ್ಟು ಹಂಗೆ ನಿಂತಿದ್ದಾರೆ. ಮುಟ್ರ ಒಬ್ಬರೊಬ್ರು ವೆಯ್ಟ್ ಮಾಡಿ. ನಾನು ಆತಾಡಪ್ಪ ಜನಕ್ಕೆ ಪೋ. ದಯವಿಟ್ಟು ಒಬ್ಬರಾದ್ರೆ ಒಬ್ರು ಮುಟ್ಟಿ. ದಯವಿಟ್ಟು ಒಬ್ಬರಾದ್ರೆ ಒಬ್ರು ಮುಟ್ಟಿ. क्या होता नहीं ತುಂಬಾ ಸ್ಟಿಕ್ಕಿ ಸಾಫ್ಟ್ ಇದೆ. ಹೆಂಗಿದೆ? ಚೆನ್ನಾಗಿದೆಯಾ? ನೀ ಟಚ್ ಪಣ್ಣ ಟಚ್ ಪಣ್ಣ ಅವ್ರಿಗೆ नहीं ना कैप करते नहीं. ಕೆಳಗೆ ಟಚ್ ಮಾಡಿ, ಕೆಳಗಡೆ ವೀಡಿಯೋ ಬಿಡಿ. ಇದೆ ಆಯ್ತಾ? ಮೀಟರ್ ಆಫ್ ಹೋಗ್ಯಾ? ಇವರೆಲ್ಲ ಆಸ್ಟ್ರೇಲಿಯಾ ದೇಶದಲ್ಲಿ ಔಟ್ಸ್ಕರ್ಟ್ಸ್ ಅಂದ್ರೆ ಸ್ವಲ್ಪ ಒಣಗೋಗಿರೋ ಭೂಮಿ ಹತ್ರ ಇರ್ತಾರೆ. ಇವರೆಲ್ಲ ತುಂಬಾ ಯೂನಿಕ್, ತುಂಬಾ ಸ್ಪೆಷಲ್. ಯಾಕೆ ಅಂದ್ರೆ ಇದು ಮೇಂಟೆನೆನ್ಸ್ ತುಂಬಾ ಕಮ್ಮಿ. ದಯವಿಟ್ಟು ಮುಖ ಮತ್ತೆ ಬಾಲ ಮುಟ್ಬೇಡಿ, ಬಾಡಿನ ಮಾತ್ರ ಮುಟ್ಟಿ. ಇವರೆಲ್ಲ ಮಿಶ್ರಹಾರಿ ಪ್ರಾಣಿಗಳಾಗಿರ್ತಾರೆ. ಹುಳ ಹುಳಿಗಳೆಲ್ಲ ಇರ್ತಾರೆ. ಬೇರೆ ಪ್ರಾಣಿಗಳಿಗೆ ಹೆದರಿಸಬೇಕು ಅಂತ ಏನ್ ಮಾಡ್ತಾರೆ ಗೊತ್ತಾ? ತಮ್ಮ ಗಡ್ಡದಲ್ಲಿ ಗಾಳಿನ ತುಂಬಿಸ್ಕೊಂಡು ಮುಖನ ತುಂಬಾ ಮೂವ್ ಮಾಡ್ತಾರೆ. ಅದಕ್ಕಾಗಿ ಇವರು ತುಂಬಾ ಯೂನಿಕ್ ಅನಿಮಲ್. ಸೊ ಇವರೆಲ್ಲ ರೆಪ್ಟೈಲ್ಸ್ಗೆಲ್ಲ ನಮ್ಮ ತರ ಚರ್ಮ ಇರೋದಿಲ್ಲ. ದಯವಿಟ್ಟು ಈ ಪ್ರಾಣಿನ ಮುಖ ಮುಟ್ಬೇಡಿ, ಬರೀ ಶೆಲ್ ಮಾತ್ರ ಮುಟ್ಬೋದು. ಎಲ್ಲರೂ ಗಡ್ಡದ ಹಲ್ಲಿ ನೋಡಿದ್ರ, ಬಿಯರ್ಡೆಡ್ ಡ್ರ್ಯಾಗನ್ ನೋಡಿದ್ರ? ಬನ್ನಿ ನೆಕ್ಸ್ಟ್ ಪ್ರಾಣಿ ನೋಡ್ತಾ ಇದ್ದೀರಲ್ಲ, ಶೆಲ್ ನ ಮುಟ್ಬೋದು, ಅದು ಮುಖ ಮುಟ್ಬೇಡಿ. ನೋಡ್ತಾ ಆಫ್ರಿಕನ್ ಸ್ಪಾರಸಿನೈಡ್ ಟಾರ್ಟಾಯ್ಸ್ ಅಂತಾನು ಕರೀತಾರೆ. ಮರುಭೂಮಿಗಳಲ್ಲಿ ಏನ್ ಸಿಗುತ್ತೆ ಇವ್ರಿಗೆ ತಿನ್ನಕ್ಕೆ? ಹುಲ್ಲು. ಮರುಭೂಮಿ ಡೆಸರ್ಟ್ಸ್ ಅಲ್ಲಿ ಹುಲ್ಲು ಸಿಗುತ್ತಾ? ಅಲ್ಲಿ ಹರ್ಬಿವೋರಸ್ ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳಾಗಿರ್ತಾರೆ. ಇವರಿಗೆಲ್ಲ ಕ್ಯಾಕ್ಟಸ್ ಎಲೋವೆರಾ ಅಂದ್ರೆ ತುಂಬಾನೇ ಇಷ್ಟ. ನೋಡ್ಬೋದು ಇಲ್ಲಿ ನೀರ್ ಎಷ್ಟಿದೆ, ನೋಡೋಕ್ಕಾಗೋದಿಲ್ಲ. ಇವರಲ್ಲಿ 2 ಅಡಿ ಉದ್ದ, 2 ಅಡಿ ಅಗಲ ಬೆಳೀತಾರೆ. ಇವರೆಲ್ಲ 90 to 140 years ಬದುಕ್ತಾರೆ. ಇವ್ರಿಗೆ ಎಷ್ಟು ವಯಸ್ಸಾಗಿರ್ಬೋದು? ಮುಟ್ಬೋದು, ಶೆಲ್ನ ಮುಟ್ಬೋದು. 60. ಇವರಿಗೆ ಜಸ್ಟ್ 15 ವರ್ಷ. ಅಲ್ಲಿ ಮರಿ ನೋಡ್ತಾ ಇದ್ದೀರಾ? ಅದಕ್ಕೆ ಎಷ್ಟು ವರ್ಷ ಆಗಿರ್ಬೋದು? ಅವ್ರಿಗೆ 5 ವರ್ಷ. ಇದೆಲ್ಲ ಹಾಕ್ಬಿಡ್ತಾರೆ, ಸ್ವಲ್ಪ ಹಾಕ್ಕೊಂಡು ಆಯ್ತಾ? ಅವರು ಕೂಡ ಹಾರಕ್ಕೆ ಇಷ್ಟಪಡ್ತಾರೆ.
ಇವರೆಲ್ಲ ಬಂದು ಜನಗಳು ಮನೇಲಿ ಸಾಕಿ ನಮಗೆ ತಂದು ಕೊಟ್ಟಿರೋದು ಬೇಡ ಅಂತ. ಜನಗಳು ಮನೇಲಿ ಸಾಕ್ತಾರೆ, ಅವ್ರಿಗೆ ಬೇಡ ಅಂತ ಅನ್ಸಿದಾಗ ನಮ್ಗೆ ತಂದು ಕೊಡ್ತಾರೆ. ಯಾಕಂದರೆ ಈ ಪಕ್ಷಿಗಳು ಹಾರಬೇಕಲ್ಲ ದೊಡ್ಡದಾಗ್ತದೆ, ಆಮೇಲೆ ಸರಿಯಾಗಿ ಅವ್ರಿಗೆ ಊಟ ಕೊಡೋದು ಗೊತ್ತಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ತಂದು ಕೊಡ್ತಾರೆ. ಇವಾಗ ಒಳಗಡೆ ಹೋಗೋಣ, ಇವರೆಲ್ಲ ಬಂದು ನಿಮ್ಮ ತಲೆ ಮೇಲೆ ಕೂರ್ತಾರೆ, ಓಕೆನಾ? ಯಾರಾಗಿ ಇಷ್ಟ? ತಲೆ ಮೇಲೆ ಕೂರ್ತಾರೆ, ಕೈ ಮೇಲೆ ಕೂರ್ತಾರೆ, ಭುಜದ ಮೇಲೆ ಕೂರ್ತಾರೆ, ಆಯ್ತಾ? ಸೊ ನಿಮ್ಗೆ ಏನೂ ಆಗಲ್ಲ. ಅಲ್ಲಿ ಉಗುರು ಇರುತ್ತಲ್ಲ, ಉಗುರು ಬಟ್ ನಿಮ್ಗೆ ಕಚ್ಚಬಿಡೋಕೆ ಟಿಕ್ಲಿಂಗ್ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ತೊಂದರೆ ಆಗಲ್ಲ, ಆಯ್ತಾ? ಸೊ ಒಳಗಡೆ ಹೋದ್ರೆ ನೀವು ಜೋರ ಶಬ್ದ ಮಾಡಬಾರ್ದು, ತಿರುಗಿಸಬಾರ್ದು, ಆ ಕಡೆ ಈ ಕಡೆ ಓಡಾಡಬಾರ್ದು, ಆಮೇಲೆ ಮುಟ್ಟಬಾರ್ದು, ಯಾರು ಮುಟ್ಟಬೇಡಿ, ಆಯ್ತಾ? ಮುಟ್ಟೋದು ಇಷ್ಟ ಆಗಲ್ಲ ಅವ್ರಿಗೆ. ಬರೀ ಪಕ್ಷಿಗಳಲ್ಲಿ ಮೇಲೆ ಬರುತ್ತೆ, ಆಯ್ತಾ? ನಾವು ಸೇರಿಸ್ಕೊಡ್ತೀವಿ. ಗಾಡಿ ತಳ್ಕೊಂಡು ಸರಿ, ಗಾಡಿ ತಳ್ಕೊಂಡು ಸರಿ. ಫೋಟೋ ತೆಗಿಸ್ತೀನಿ ಸರ್. ಫೋಟೋದು ಏನು ಮಾಡ್ತಿದ್ದೀನಿ ನಾನು? ಕೊಡ್ತೀನಿ ನಾನು ಕೊಡ್ತೀನಿ. ಕೊಡಿ ಬಿಡ 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 ಕೊಡಲ್ಲ. काय किती का ಎಲ್ಲ ವಿಡಿಯೋ వచ్చి ಸಾತ್ ಬಿಡ್ತಾರೆ ಈಗ ಸ್ವಲ್ಪ ಆಮೇಲೆ ಬರ So here we have a bird. Which bird is this? ostrich Ostrich or emu? Yes, it's an emu here. It's not the ostrich. How do you differentiate both of them? Any idea? Ostrich.
ఏం చెప్పినారు వాళ్ళు? మొట్టే ముట్టచ్చు కదా, తల ముట్టుకూడదు అంతే. ఇదా వీడియో ముట్టు, ఫుల్ వీడియో. మమ్మీ బాబా మమ్మీ ఐషో ఐషో డాడీ 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 ఈ రెండా కొట్టేసి నువ్వు ఆడుకోవాలి. ನಿನ್ನ ಶರ್ಟ್ ಕಲರ್ ಅದೇ ಕಲರ್ ಇದೆಯಾ? ಹುಷಾರು. అన్నీ వచ్చి వచ్చి పోతుంది డాడీ నీ దగ్గర. ಇನ್ನೂ ಶರ್ಟ್ ಕಲರ್ ಅಂತ వీళ్ళ ಇಲ್ಲೂ ಇದ್ರ ಮಾಂಸಕ್ಕೆ ಅಂತಾರಲ್ಲ, ಅದು ಇನ್ನೊಂದು ಬರುತ್ತಲ್ವ, ಕೋಳಿ ಥರ ದೊಡ್ಡದು. ನೋಡಿ ನೋಡಿ Hi, Peppy. What are you eating? Capsicum. ಕ್ಯಾಪ್ಸಿಕಮ್ ಹಾಕಿದಾರ ಅದು ನೋಡಿ ಎಷ್ಟು ಚೆನ್ನಾಗಿ ಉದುರಿದೆ ಅದು. ಎಲ್ಲೇ? ಮೇಲೆ ಇರೋದು ಈ ಕಡೆ ಬಂದು. ಇದು ಬಂದು ನೋಡಿ. ಸುತ್ತಾಗಿರುತ್ತೆ. ಆಯ್ತು, ಅವತ್ತಿಗೆ ಮೇಲೆ ಹತ್ತಿ ಬರೋದು ಅದಕ್ಕೆ ಸುದ್ದಿ ಮಾಡಿ. ಅದೇ இந்த சைடு ஃபுல்லா ஆமா எதுக்கெல்லாம் மனசு கொடுத்துட்டு ஐயோ கண்ணு விட்டுச்சு. டாடி డాడీ దీనికి వయసు అయితాయా? రోడ్ ದೊಣ್ಣೆ ಕಷ್ಟ. ಎಲ್ಲ ರೇಟ್ ಕಮ್ಮಿ ಒಂದು ಬೆರ್ಲಿಡು, ಏನು ಮಾಡಲ್ಲ. ಹ್ಞೂ அப்படி வாங்க வேணும் ಎರಡು ತೋರಿಸ್ತೀನಿ ಅಂತ ಹೇಳಿದ್ರು ಎಲ್ಲ ಮುಗಿಸ್ಕೊಂಡ್ಬಂದಿ.
ಕೋಳಿಗೆ ಎರಡು ಕಾಲು 4 ಕಾಲು இருக்கும் ಅಲ್ವಾ ಅದು ಚಾರ್ಜಸ್ ಅವಾಗ ಹಂಗೆ ಕಣ್ ತೆಗಿಬೇಕಂತ